ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರ ಅಂತ್ಯ ಸಂಸ್ಕಾರ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಡೆಯುತ್ತೆ. ಶಾಸಕರಾದಂಥ ಸಿ ಪಿ ಯೋಗೇಶ್ವರ್ ಕೂಡ ಆಗಮಿಸಿದ್ದಾರೆ ನಮ್ಮ ಜೊತೆ ಮಾತಾಡೋದಕ್ಕೆ. ಸರ್, ಎಸ್ ಎಂ ಕೃಷ್ಣ ಅವರ ಬಗ್ಗೆ ತಾವು ಹೇಳುವಂಥದ್ದು. ಎಸ್ ಎಂ ಕೃಷ್ಣರವರು ಒಬ್ಬ ಮೇರು ವ್ಯಕ್ತಿತ್ವದ ಒಬ್ಬ ನಾಯಕ. ಸಾರ್ವಜನಿಕ ಬದುಕಲ್ಲಿ ಭಾಳಷ್ಟು ಜನ ನಾಯಕರುಗಳನ್ನು, ರಾಜಕಾರಣಿಗಳನ್ನು ನೋಡಿದ್ದೀವಿ. ಆದರೆ ಎಸ್ ಎಂ ಕೃಷ್ಣರವರು ಒಂದು ವಿಭಿನ್ನವಾದಂಥ ವ್ಯಕ್ತಿತ್ವ. ಅವರು ಒಬ್ಬ ರಾಜಕಾರಣಿ ಜೊತೆಗೆ ಬಹುಮುಖ ಪ್ರತಿಭೆ. ಅವರು ಕಲೆ, ಸಾಹಿತ್ಯ, ಸಂಗೀತದಲ್ಲಿ ಅಭಿರುಚಿ ಉಳ್ಳವರಾಗಿದ್ದರು. ಕ್ರೀಡೆಯಲ್ಲಿ ಕೂಡ ವೈಯಕ್ತಿಕವಾಗಿ ಅವ್ರಿಗೆ ಆಸಕ್ತಿ ಇತ್ತು. ಅವರು ಒಬ್ಬ ಕ್ರೀಡಾಪಟುವಾಗಿದ್ದರು. ಶಿಸ್ತುಬದ್ಧಂಥ ವ್ಯಕ್ತಿತ್ವ. ಅವರ ಜೀವನ ಶೈಲಿನೇ ಶಿಸ್ತುಬದ್ಧವಾಗಿತ್ತು. ನಾವು ಯಾರಾದರೂ ಆಕಸ್ಮಿಕವಾಗಿ ಅವ್ರನ್ನ ಭೇಟಿ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅವ್ರ ಹತ್ರ ಟೈಮ್ ತಗೊಂಡು ಭೇಟಿ ಮಾಡಬೇಕಾಗಿತ್ತು. ಮತ್ತು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಅಂದರೆ ಅವರ ವ್ಯಾಲ್ಯೂಬಲ್ ಟೈಮ್ ಮೌಲ್ಯಯುತವಾಗಿ ಮಾತಾಡ್ತಾಯಿದ್ರು, ಉತ್ತಮವಾದಂಥ ಸಲಹೆ ಕೊಡ್ತಾಯಿದ್ರು. ಹಾಗಾಗಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಮೊದಲನೇ ಬಾರಿ ಶಾಸಕ, ಸ್ವತಂತ್ರವಾಗಿ ಗೆದ್ದಿದ್ದೆ. ಆಮೇಲೆ ಅವರೇ ನನ್ನ ಕರೆಸಿ ಡೆಲ್ಲಿಗೆ ಕಾಂಗ್ರೆಸ್ ಪಾರ್ಟಿ ಸೇರಿಸ್ಕೊಂಡಿದ್ದರು. ಮತ್ತು ನನಗೆ ಪೂರ್ತಿ ಸಪೋರ್ಟ್ ಮಾಡ್ತಿದ್ರು. ತಾಲೂಕಿನ ನೀರಾವರಿಗೆ ಮೊದಲನೇ ಬಾರಿ ಅವತ್ತಿನ ದಿನಗಳಲ್ಲಿ ಸರ್ಕಾರದಲ್ಲಿ ಹಣ ಇರಲಿಲ್ಲ. ಆರ್ಥಿಕವಾಗಿ ಅಷ್ಟು ನಮ್ಮ ರಾಜ್ಯದ ಬಜೆಟ್ ಕೂಡ ಈಗ ಅಲ್ಲಿ ಹೆಚ್ಚು ಅನುದಾನ ಇರಲಿಲ್ಲ. ಅವರು ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಒತ್ತು ಕೊಟ್ಟ ಮೇಲೆ ಇವತ್ತು ಆರ್ಥಿಕವಾಗಿ ಕರ್ನಾಟಕ ರಾಜ್ಯ ಸದೃಢವಾಗಿದೆ ಅಂತಂದರೆ ಬೆಂಗಳೂರಿನ ಶಕ್ತಿ. ಅದಕ್ಕೆ ಪ್ರೇರಕ ಎಸ್ ಎಂ ಕೃಷ್ಣ ಅವರು. ಈಗ ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು ಅಂತಾರೆ, ಆದರೆ ಆಧುನಿಕ ಬೆಂಗಳೂರನ್ನು ಕಟ್ಟಿದವರು ಎಸ್ ಎಂ ಕೃಷ್ಣರವರು. ಬೆಂಗಳೂರಿನ ಪೆರಿಫೆರಲ್ ರೋಡು, ITBT, ಹಲವಾರು ಬಡಾವಣೆ. ಅವ್ರು ಒಂದು ಕನಸಿತ್ತು ಬೆಂಗಳೂರನ್ನ ಸುಂದರ ನಗರ ಮಾಡಬೇಕು ಅಂತೇಳಿ. ಹನುಮಂತಯ್ಯನವರು ವಿಕಾಸಸೌಧ ಕಟ್ತಾರೆ, ಎಸ್ ಎಂ ಕೃಷ್ಣರವರು ವಿಕಾಸಸೌಧ ಕಟ್ತಾರೆ. ಹನುಮಂತಯ್ಯವರು ವಿಧಾನಸೌಧ ಕಟ್ಟಿದ್ರೆ ಇವರು ವಿಕಾಸಸೌಧ ಕಟ್ತಾರೆ, ಉದ್ಯೋಗ ಸೌಧ ಕಟ್ತಾರೆ. ಹಾಗಾಗಿ ಅವರ ಸಾರ್ವಜನಿಕ ಬದುಕಿನಲ್ಲಿ ಹಲವಾರು ಹೆಜ್ಜೆ ಗುರುತುಗಳನ್ನು ನಮ್ಮ ಮುಂದೆ ಇವತ್ತು ಉಳಿಸಿ ಹೋಗಿದ್ದಾರೆ. ಉತ್ತರ ಕರ್ನಾಟಕದ ಬಹುಪಾಲು ರಾಜಕಾರಣಿಗಳು ಇವರ ಅನುಯಾಯಿಗಳು. ನಾನು ನೆನ್ನೆ ದಿವಸ HK ಪಾಟೀಲ್ ನಾವೆಲ್ಲ ಬೆಳಗಾವಿಯಿಂದ ಒಟ್ಟಿಗೆ ಬಂದ್ವಿ. ಅವರೆಲ್ಲ ಹೇಳ್ತಾಯಿದ್ರು, ಅವರೆಲ್ಲ ಭಾಳ ಅಭಿಮಾನದಿಂದ ಇವ್ರನ್ನ ಪ್ರೀತಿಸ್ತಾ ಇದ್ರು. ಏಕೆಂದರೆ ಇವರು ಕರ್ನಾಟಕವನ್ನು ಒಂದು ಯೂನಿಟಾಗಿ ಸಮಗ್ರ ಕರ್ನಾಟಕವಾಗಿ ಯೋಚನೆ ಮಾಡ್ತಿದ್ರು. ಉತ್ತರ ಕರ್ನಾಟಕದ ನೀರಾವರಿಗೆ, ಅದರಲ್ಲೂ ಕೃಷ್ಣ ಭಾಗದ ನೀರಾವರಿಗೆ ಭಾಳ ಆದ್ಯತೆಯನ್ನು ಕೊಟ್ಟಿದ್ದರು ಅವ್ರ ಕಾಲದಲ್ಲಿ. ಹಾಗಾಗಿ ಇವರು ಮುಖ್ಯಮಂತ್ರಿ ಆದಾಗ ಭಾಳಷ್ಟು ಸವಾಲುಗಳನ್ನು ಎದುರಿಸಿದ್ರು. ಅವತ್ತು ಬರ ಇತ್ತು, ರಾಜ್ಯದಲ್ಲಿ ಹಣಕಾಸು ಸ್ಥಿತಿ ಚೆನ್ನಾಗಿರಲಿಲ್ಲ, ರಾಜ್ಕುಮಾರ್ ಅಪಹರಣ ಇತ್ತು, ಕಾವೇರಿ ಡಿಸ್ಪ್ಯೂಟ್ ಇತ್ತು. ಇದೆಲ್ಲ ನಡುವೆ ಸರಿದೂಗಿಸ್ಕೊಂಡು ಒಳ್ಳೆ ಆಡಳಿತ ಕೊಟ್ಟರು, ಹಲವಾರು ಯೋಜನೆಗಳನ್ನು ತಂದರು. ಅದರಲ್ಲೂ ಸ್ತ್ರೀ ಶಕ್ತಿ ಸಂಘಗಳು ಇವತ್ತು ಬಲಿಷ್ಠವಾಗಿದ್ದಾವೆ ಅಂದರೆ ಅವತ್ತಿನ ಕಾಲದಲ್ಲಿ ಎಸ್ ಎಂ ಕೃಷ್ಣ ಅವರು ಕೊಟ್ಟಂಥ ಕೊಡುಗೆ. ನಾವೆಲ್ಲ ನಮ್ಗೆ ಗೊತ್ತಿದೆ, ಅವತ್ತು ಸಂಘಗಳಿಗೆ 5 ಲಕ್ಷ ರೂಪಾಯಿ ಅನುದಾನ ಕೊಟ್ಟರು, ಸಂಘಗಳಿಗೆ ಪ್ರೋತ್ಸಾಹ ಕೊಟ್ಟರು. ಹೀಗೆ ಭಾಳಷ್ಟು ವಿಧವಾದಲ್ಲಿ ನಮಗೆಲ್ಲರಿಗೂ ಸಹಕಾರ ಕೊಟ್ಟವರು. ಎಸ್ ಎಂ ಕೃಷ್ಣರವರ ಬಗ್ಗೆ ಹೇಳಬೇಕಂದ್ರೆ ಭಾಳ ವಿಚಾರಗಳಿದೆ. ಎಸ್ ಎಂ ಕೃಷ್ಣ ಅವರು ಪ್ರತಿನಿಧಿಸಿದಂಥ ಮದ್ದೂರು ಕ್ಷೇತ್ರ, ತಾವು ಪ್ರತಿನಿಧಿಸಿರುವಂಥ ಚನ್ನಪಟ್ಟಣ, ಅಕ್ಕಪಕ್ಕದ ಕ್ಷೇತ್ರಗಳು ಈ ನಿಟ್ಟಿನಲ್ಲಿ ಹೇಳುವಂಥದ್ದಾದ್ರೆ ಸರ್? ಅದೇ ನಾನು ಹೇಳಿದೆ, ನಾವು ಜಿಲ್ಲೆ ಬೇರೆ ಆದರೂ ಅಕ್ಕಪಕ್ಕದ ಕ್ಷೇತ್ರಗಳು ನಾವು ಉದ್ದಕ್ಕೂ ಬಾರ್ಡ್ರನ್ನು ಹಂಚ್ಕೊಂಡಿದ್ದೀವಿ. ನಮ್ಮ ನೀರಾವರಿ ಆದಮೇಲೆ ಒಂದು ಸಾರಿ ಚನ್ನಪಟ್ಟಣಕ್ಕೆ ಬರಬೇಕು ಅಂತ ಹೇಳ್ಕೊಂಡ್ರು, ನಾನೇ ಕರ್ಕೊಂಬಂದಿದ್ದೆ. ಆಮೇಲೆ ಮದ್ದೂರಿನ 3-4 ಕೆರೆಗಳು ಕೂಡ ನಮ್ಮ ಕಡೆಯಿಂದ ನೀರನ್ನು ಬಿಡಿಸಿದ್ರು ಮತ್ತು ತುಂಬ ಖುಷಿ ಪಟ್ಟಿದ್ರು. ಅವ್ರು ಕೊಟ್ಟಂಥ ನೀರಾವರಿಯಿಂದ ಆದಂಥ ಪ್ರಯೋಜನಗಳ ಬಗ್ಗೆ ಅವ್ರಿಗೆ ಹೆಮ್ಮೆ ಇತ್ತು. ರೈತರಿಗೆ ಆಗ್ತಕ್ಕಂಥ ಅನುಕೂಲ ಬಗ್ಗೆ ಅವ್ರಿಗೆ ತುಂಬ ಅಭಿಮಾನ ಇತ್ತು. ಒಟ್ಟಲ್ಲಿ ಅವ್ರಿಗೆ ನಮ್ಮ ಜಿಲ್ಲೆಗಳು ಬೇರೆ ಆದರೂ ಅಕ್ಕಪಕ್ಕ ತಾಲೂಕು, ನಮ್ಮ ತಾಲೂಕಿನ ಬಗ್ಗೆ ವಿಶೇಷವಾದಂಥ ಅಭಿಮಾನ ಇತ್ತು. ಭಾಳಷ್ಟು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಅವಳು ಯಾವತ್ತೂ ನಾವು ನೆನಪಲ್ಲಿ ಇರ್ತಾರೆ. ನಮ್ಗೆ ಆದರ್ಶ ಕೂಡ ಅವರು ಪಕ್ಷಾತೀತವಾಗಿ ಎಲ್ಲರ ಜೊತೆನೂ ಕೂಡ ಉತ್ತಮ ಒಡನಾಟವನ್ನು ಕೂಡ ಹೊಂದಿದ್ರು ಅನ್ನೋಂಥದ್ದು. ಎಸ್ ಎಂ ಕೃಷ್ಣರವರಿಗೆ ವಿರೋಧ ಇರಲಿಲ್ಲ. ಅವರು ಯಾವತ್ತೂ ದ್ವೇಷದ ರಾಜಕಾರಣ ಮಾಡ್ತಾ ಇರಲಿಲ್ಲ. ಭಾಳ ಪ್ರೀತಿಯಿಂದ ಅಭಿಮಾನದಿಂದ ಎಲ್ಲರನ್ನೂ ಕಾಣ್ತಾ ಇದ್ರು. ಅದೇ ಅವ್ರ ಬೇರೆ ವ್ಯಕ್ತಿತ್ವ ಅವರು. ಇಷ್ಟು ಕೂಡ ಶಾಸಕ ಸಿ ಪಿ ಯೋಗೇಶ್ವರ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.